ಅಂದರೆ ಇಷ್ಟೇ ನೋಡ್ರಿ. ಯಾವುದೇ ರೀತಿಯಾದಂಥ ಏನು ಅಡಿಷ್ನಲ್ ಇದಕ್ಕೆ ಆ್ಯಡ್ ಆನ್ ಆಗಿಲ್ಲ. ಸೊ ಎಲ್ಲ ನಿಮಗೆ ಇಂಡಿವಿಜುವಲ್ ಆಗಿ ರೀತಿ ಇರುತ್ತೆ. ಮಸಾಲಾ ಚಾಯ್ ಮೀಡಿಯಾಗೆ ಸ್ವಾಗತ. ಇದು ನಾನು ನಿಮ್ಮದೇ ಮಾತಾಡ್ತಿರೋದು. ಲಾಸ್ಟ್ ಟೈಮ್ ನಿಮಗೊಂದು ಮ್ಯಾಜಿಕ್ ದೀಪ ಅನ್ನೋ ಒಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ತಿಳಿಸ್ಕೊಟ್ಟಿದ್ದೆ. ಇವತ್ತೊಂದು ಹೊಸ್ದಾಗಿ ಇನ್ನೊಂದಿದೆ, ಮ್ಯಾಜಿಕ್ ಕುಕ್ಕರ್ ಕಣ್ರಿ. ಕುಕ್ಕರು ಬಂದುಬಿಟ್ಟಿದೆ. ಮ್ಯಾಜಿಕ್ ಅಂದರೆ ಮಡಿಕೆಯಿಂದ ಮಾಡಿರೋ ಅಂಥದ್ದು. ತುಂಬ ವಿಭಿನ್ನವಾಗಿದೆ. ನನಗೂ ನೋಡಿದ ತಕ್ಷಣ ಶಾಕ್ ಆಯಿತು. ಬನ್ನಿ ಅವ್ರ ಹತ್ರ ಗ್ಯಾಸ್ ಸ್ಟವ್ ಮೇಲೆ ವರ್ಕ್ ಆಗುತ್ತಾ, ಹೇಗೆಲ್ಲ ಅದರಿಂದ ನಮ್ಗೆ ಬೆನಿಫಿಟ್ಸ್ ಇದೆ ತಿಳ್ಕೊಳ್ಳೋಣ. ನಮಸ್ತೆ ಸರ್. ನಿಮ್ಮ ಹೆಸರು? ಧೀರಜ್ ಅಂತ. ಓಕೆ, ನಿಮ್ಮದು ಎಲ್ಲಿದೆ ಶಾಪು? ನಾನು ಮೈಸೂರಲ್ಲಿದೆ. ಮೈಸೂರು. ಓಕೆ, ಸೂಪರ್. ಹೇಳಿ, ನನಗೀಗ ಮ್ಯಾಜಿಕ್ ಕುಕ್ಕರ್ ನೋಡಿ ಒಂಥರ ಶಾಕಿಂಗೇ ಆಯಿತು. ಹೇಳಿ, ಮ್ಯಾಜಿಕ್ ಕುಕ್ಕರ್ ಬಗ್ಗೆ ಒಂದಿಷ್ಟು ಏನಿದೆ ಇದ್ರ ಬೆನಿಫಿಟ್ಸ್ ನಂಗೆ ತಿಳಿಸ್ಕೊಡ್ತೀರಾ? ಓಕೆ ಸರ್, ಹೇಳಿ. ಯೂಸ್ ಮಾಡೋಕ್ಕಿಂತ ಮುಂಚೆ ಸೀಸನಿಂಗ್ ಮಾಡಬೇಕು ಸರ್. ಇದು ಪ್ರಾಬ್ಲಮ್ಸ್ಗಳು ಎಷ್ಟೋ ಕೇಸಸ್ಗಳು ಬಂದಿದೆ. ಇದು ಕ್ರ್ಯಾಕ್ ಆಗೋಗುತ್ತೆ ಡೈರೆಕ್ಟಾಗಿ ಸ್ಟವ್ ಮೇಲೆ ಇಟ್ಟರೆ ಅಂತ. ಡೈರೆಕ್ಟಾಗಿ ಸ್ಟವ್ ಮೇಲೆ ಇಟ್ಟರೆ ಕ್ರ್ಯಾಕ್ ಆಗುತ್ತೆ. ಓಕೆ. ಸೊ ಸೀಸನಿಂಗ್ ಹೆಂಗೆ ಮಾಡಬೇಕು ಅಂತಂದರೆ 2 ವೀಕ್ಸ್ ನೀರಲ್ಲಿಟ್ಟು ಓಕೆ ಅದು ರಾಗಿ ಗಂಜಿ ಮಾಡಿಕೊಂಡು ಅದನ್ನು ಸೈಡಲ್ಲೆಲ್ಲ ಪ್ಯಾಚ್ ಮಾಡಬೇಕು. ಅದು ಆಲ್ಟರ್ನೇಟ್ ಡೇಸು ಈ ಥರ ಸೋಕ್ ಮಾಡಿ ಎತ್ತಬೇಕು. ಅದಾದ್ಮೇಲೆ ಚೆನ್ನಾಗಿ ಇಡಬೇಕು. ಸನ್ಶೈನಲ್ಲಿ ಇಟ್ಟಾದ್ಮೇಲೆ ಇದನ್ನು ಲಾಂಗ್ ಟರ್ಮ್ ಯೂಸ್ ಮಾಡ್ಬೋದು. ಅಂದರೆ ಇದನ್ನು ತೊಗೊಂಡ್ಮೇಲೆ ನೀವು ಹೇಳ್ತಿರೋದು 2 ವೀಕ್ಸ್ ನೀರಲ್ಲಿ ನೆನೆ ಹಾಕಬೇಕಾ? 2 ವೀಕ್ಸ್ ಕಂಪ್ಲೀಟ್ಲಿ ಇರಬೇಕು ನೀರಲ್ಲಿ. ಅದಾದಮೇಲೆ ರಾಗಿದು ಸರಿ ಥರ ಮಾಡಿಕೊಂಡು ಗಂಜಿನ ಇದ್ರ ಮೇಲೆ ಅಪ್ಲೈ ಮಾಡಬೇಕು, ಇನ್ಸೈಡ್ ಔಟ್ಸೈಡ್ ಎಲ್ಲ ಕಡೆ ಅಲ್ವಾ? ಸೊ ಹಾಕಿ ಅದನ್ನು ಬಿಸಿಲಲ್ಲಿ ಒಣಗಿಸ್ಬೇಕಾ? ಅದೇ ಬಿಸಿಲಲ್ಲಿ ಎಷ್ಟು ದಿನ ಒಣಗಿಸ್ಬೇಕಾಗತ್ತೆ ಸರ್? ಅದು 3 ಡೇಸ್ ಆಲ್ಟರ್ನೇಟ್ ಡೇಸ್. ಓಕೆ, ಆಲ್ಟರ್ನೇಟ್. ಈಗ 1 ಡೇ ಬಿಸಿಲಲ್ಲಿ ಇಡಬೇಕು ಮತ್ತು 1 ದಿನ ವಾಪಸ್ ಮನೆಯಲ್ಲಿ ಇಡಬೇಕು. ಸೊ ಆ ರೀತಿ 3 ಡೇಸ್ ನಾವು ಆಲ್ಟರ್ನೇಟ್ನ ಒಣಗಿಸಾದ್ಮೇಲೆ ನಾವು ಅದನ್ನು ತೊಳೆದು ನೀಟಾಗಿ ರೆಗ್ಯುಲರ್ ಯೂಸ್ ಥರ ಮಾಡ್ಕೋಬೋದು. ಆವಾಗ ಯಾವುದೇ ರೀತಿಯಾದಂಥ ಕ್ರ್ಯಾಕ್ ಆಗಲ್ಲ, ಏನೂ ಆಗಲ್ಲ. ಓಕೆ, ನನಗೆ ಅನಿಸಿದ್ದು ಈಗ ಈ ಕುಕ್ಕರು ಸೊ ಯಾವುದ್ರ ಮೇಲೆ ಅಂದರೆ ಈಗ ಗ್ಯಾಸ್ ಸ್ಟವ್ ಇರ್ಬೋದು, ಸೌದೆ ಒಲೆ ಇರ್ಬೋದು, ಎಲ್ಲ ಕಡೆಗೂ ಉಪಯೋಗ ಆಗುತ್ತಲ್ವ ಇದು? ಗ್ಯಾಸ್ಗೆ ಜಾಸ್ತಿ ಯೂಸ್ ಮಾಡೋದು. ಈಗ ಮಾರ್ಬಲಲ್ಲಿ ಹೀಟ್ ಆಗೋ ಥರ ಹೊಸ ಸ್ಟವ್ಗಳು ಬಂದಿದೆಯಲ್ಲ, ಓಕೆ, ನಾನ್ ಕಾಂಟ್ಯಾಕ್ಟ್ ಇದು ಫ್ಲೇಮ್ ಇಲ್ಲದೆ. ಹೌದು. ಸೊ ಅದರಲ್ಲೂ ಕುಕ್ ಮಾಡ್ಬೋದು. ಓಕೆ, ಈಗ ನಾರ್ಮಲ್ ಕುಕ್ಕರ್ ಏನಿರುತ್ತಲ್ಲ, ಸೊ ಅದು ಏನು ಟೈಮ್ ತೊಗೊಳುತ್ತಲ್ಲ ಕುಕ್ ಆಗೋದಕ್ಕೆ, ಅಷ್ಟೇ ತೊಗೊಳುತ್ತಾ ಇದು ಅಥವಾ ಹೇಗೆ? ಹ್ಞೂ ಸರ್, ಅಷ್ಟೇ ತೊಗೊಳುತ್ತೆ. ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ತೊಗೋಬೋದು. ಯಾಕಂದರೆ ಇದು ಅದೇ ಬೇರೆ ಮೆಟೀರಿಯಲ್, ಇದು ಮೊನ್ನೆ ಮೆಟೀರಿಯಲ್. ಸ್ವಲ್ಪ ಜಾಸ್ತಿ 5 ಮಿನಿಟ್ಸ್ ಹೆಚ್ಚು ಕಮ್ಮಿ ಆಗ್ಬೋದು. ವಿಷುವಲ್ ಎಲ್ಲ ಏನು ಅದರಲ್ಲಿ ಟೈಮ್ ಸೇಮ್ ಟೈಮ್ಗೆ ಹೆಂಗೆ ಬರುತ್ತೆ ಸೌಂಡು, ಹೆಂಗೆ ವರ್ಕ್ ಆಗುತ್ತೆ ನಾರ್ಮಲ್ ಕುಕ್ಕರ್ ಅದೇ ರೀತಿಯೇ ವರ್ಕ್ ಆಗುತ್ತೆ. ಹೌದು ಸರ್. ಹೌದಾ? ಈಗ ಒಂದ್ಸಲ ತೋರಿಸಿ ಇದೆ. ಇವಾಗ ಈ ಥರ ಲಾಕಿಂಗ್ ಇರುತ್ತೆ ಅಲ್ವಾ ಇದು? ಹೌದು ಸರ್. ಓಕೆ, ಈ ರೀತಿ ಲಾಕ್ನ ನಾವು ಓಪನ್ ಮಾಡ್ಕೋಬೋದು. 4 ಸೈಡ್ ಕೊಟ್ಟಿರ್ತೀರಾ. ಸೊ ಮತ್ತೆ ಇದು ಸಪ್ರೇಟ್ ಬರುತ್ತೆ. ಇದು ಜಲ ಇದು ಹಿಡ್ಕೊಳ್ಳೋಕ್ಕೆ ಇರೋದು. ಹ್ಯಾಂಡಲ್ ಬಿಚ್ಚಬೋದಲ್ಲ ಇದು? ಜಸ್ಟ್ ಕುಕ್ಕರ್ ಅಂದರೆ ಇಷ್ಟೇ ನೋಡ್ರಿ. ಯಾವುದೇ ರೀತಿಯಾದಂಥ ಏನು ಅಡಿಷ್ನಲ್ ಇದಕ್ಕೆ ಆ್ಯಡ್ ಆನ್ ಆಗಿಲ್ಲ. ಸೊ ಎಲ್ಲ ನಿಮಗೆ ಇಂಡಿವಿಜುವಲ್ ಆಗಿ ರೀತಿ ಇರುತ್ತೆ. ಸೊ ಈ ಥರದ್ದು ಒಳಗಡೆ ನಾವು ಇದನ್ನು ಪ್ರಾಡಕ್ಟ್ ಇಡಬೇಕಾಗತ್ತಲ್ಲ. ಸೊ ಹೀಗಿಟ್ಟು ಇದನ್ನು ಹ್ಯಾಂಡಲ್ಸ್ನ ನಾವು ರೈಸ್ ಮಾಡ್ಕೋಬೇಕು ಈ ರೀತಿ ಮೇಲ್ಗಡೆಗೆ. ಈ ರೀತಿ ನಾವು ಸೆಟ್ ಮಾಡಿಕೊಂಡ್ರೆ ನಿಮಗೆ ಹ್ಯಾಂಡಲ್ಸು ರೆಡಿ ಆಗುತ್ತೆ ಮ್ಯಾನ್ಯುವಲ್ ಆಗಿ. ಸೊ ಇದಾದಮೇಲೆ ಇದು ಬಂದು ಗ್ಲಾಸ್ ಮೆಟೀರಿಯಲ್ ಅಲ್ಲ? ಗ್ಲಾಸ್ ಮೆಟೀರಿಯಲ್. ಓಕೆ. ಸೊ ಇದಕ್ಕೂ ಗ್ಯಾಸ್ಕೆಟ್ ಸೇಮ್ ಇರುತ್ತಲ್ಲ? ಸೇಮ್ ಗ್ಯಾಸ್ಕೆಟ್. ಓಕೆ, ಅದು ಮಾಮೂಲಿ ಹೇಗೆ ಹಾಕೊಳ್ಳೋದು ಸರ್? ಅದೇ ಇದನ್ನು ಮಾಮೂಲಿ ಥ್ರೆಡ್ ಏನು ಬಂದಿದೆ ಜಸ್ಟ್ ಇಲ್ಲಿ ಫಿಕ್ಸ್ ಮಾಡಿ ಇಟ್ಬಿಟ್ಟು ಈ ಗ್ಲಾಸ್ನ ಪ್ರೆಸ್ ಮಾಡೋದು ಅಷ್ಟೇ ಅಲ್ಲ? ಸೊ ಈ ರೀತಿ ಲಾಕ್ ಆಗುತ್ತೆ. ಓಕೆ, ಸೊ ಇದು ವಿಷುವಲ್ ಸೇಮ್ ಅಲ್ಲ? ಸೇಮ್ ಸರ್. ಅಂದರೆ ಈಗ ನಾರ್ಮಲ್ ಕುಕ್ಕರ್ಗೆ ಏನು ಯೂಸ್ ಮಾಡ್ತೀವಿ ಅದೇ ಥರದ್ದು, ಅಂದರೆ ಗ್ಯಾಸ್ಕೆಟ್ ಆಗಿರ್ಬೋದು ಮತ್ತು ವಿಷಲ್ದು ಏನಿದೆ ಎರಡೂ ಸೇಮ್ ನಮ್ಗೆ ಏನಾದರೂ ಹಾಳಾಯಿತು ಅಂತ ಹೇಳಿದ್ರೆ ನಾವು ನಾರ್ಮಲ್ ಶಾಪಲ್ಲೇ ತೊಗೋಬೋದು. ಓಕೆ, ಬಟ್ ಇದೇನಾದರೂ ಗ್ಲಾಸ್ದೇನ ಕ್ರ್ಯಾಕ್ ಆಯಿತು ಅಂತ ಹೇಳಿದ್ರೆ ಅದು ನಿಮ್ಮ ಹತ್ರನೇ ಬೈ ಮಾಡಬೇಕಲ್ಲ? ಸೊ ಎಷ್ಟು ಲೀಟರ್ ಕುಕ್ಕರ್ ಇದು? 2 ಲೀಟರ್ಸ್ ಕುಕ್ಕರ್. 2 ಲೀಟರ್ಸ್ ಕುಕ್ಕರ್. ಓಕೆ, ಇದರಲ್ಲಿ ಇನ್ನೂ ಬೇರೆ ಬೇರೆ ಲೀಟರ್ಸ್ ಡಿಫ್ರೆಂಟ್ ಸೈಜಸ್ ಇದೆಯಾ? ಹೌದಾ? ಅಂದರೆ 1 ಲೀಟರ್, 2 ಲೀಟರ್, 3 ಲೀಟರ್ಸ್ ಈ ಥರ ಬೇರೆ ಬೇರೆದೆಲ್ಲ ಸಿಗುತ್ತೆ. ಏನಿದೆ ಇದು ಪ್ರೈಸಿಂಗು? 1050 ಸರ್. ಕುಕ್ಕರ್ದು ಹೇಳಿದ್ರೆ ಇದು ಬಿಟ್ಟರೆ ಬೇರೆ ಇಂಟ್ರೆಸ್ಟಿಂಗ್ ಏನಾದರೂ ಪ್ರಾಡಕ್ಟ್ ಮಾಡಿದ್ದೀರಾ? ಸರ್ ಹ್ಞೂ ಸರ್, ಇದೇ ಥರದ್ದು ಸೇಮ್ ಇದೇ ಡಿಸೈನ್ದು ಇಡ್ಲಿ ಮೇಕರ್ ಇದೆ. 5 ಇಡ್ಲಿ ಆಗೋ ಥರದ್ದು ಒಂದು ಪ್ರಾಡಕ್ಟ್ ಇದೆ ಸರ್. ಓಕೆ, ಅದು ಇದೆಯಾ? ಇವಾಗ ನೋಡ್ಬೋದಾ ಸರ್? ಇಲ್ಲಿಲ್ಲ, ಮೇನ್ ಶಾಪಿಗೆ ಬಂದರೆ ಅಲ್ಲಿ ನೋಡ್ಬೋದಾ? ಇದೆಲ್ಲ ಏನು ಪ್ರಾಡಕ್ಟ್ಸ್ ಇದು? ಏನಕ್ಕೆಲ್ಲ ಯೂಸ್ ಆಗುತ್ತೆ ಇದು? ಸರ್ ಇದು ಕರಿ ಮಾಡೋಕ್ಕೆ ಸರ್. ಓಕೆ, ಕರಿ ಮಾಡಲಿಕ್ಕಲ್ಲ? ಓಕೆ, ಕೇರಳ ಮಣ್ಣಿನ ಮಾಡಿದ್ದಾರೆ. ಇದೆಲ್ಲ ಕೇರಳ ಮಡ್ಡ ಇದು? ಅದಕ್ಕೆ ಬ್ಲ್ಯಾಕ್ ಕಲರ್. ಓ, ಬ್ಲ್ಯಾಕ್ ಕಲರ್ ಆಗಿರೋದೆಲ್ಲ ಕೇರಳ ಮಡ್ ಅಂತ ಹೇಳ್ಬೋದು ನಾವು ಸ್ಪೆಷಲ್ ಆಗಿ. ಸೊ ಏನು ಪ್ರೈಸ್ ರೇಂಜ್ ಇದೆ ಇವೆಲ್ಲ? ಸರ್ 650 ಸ್ಟಾರ್ಟ್ ಆದರೆ ಓಕೆ
1000 ಅದೇ ಸೈಜಸ್ ಮೇಲೆ ನಮ್ಗೆ 650ಇಂದ 800 1000 ಈ ಥರ ಎಲ್ಲ ಇದೆಲ್ಲ. ಹಾಂ ಓಕೆ, ಇದೇನಿದು ಮಕ್ಕಳಿಗೆ ಟಾಯ್ಸ್ ಥರ ಏನೋ ಮಾಡಿ ಇಟ್ಟಿದ್ದೀರಾ ತರಕಾರಿಗಳದೆಲ್ಲ? ಹ್ಞೂ ಸರ್, ಇದು ಸಾಮಾನ್ಯವಾಗಿ ಡೈನಿಂಗ್ ಟೇಬಲ್ ಮುಂದೆ ಇಡೋಕ್ಕೆ ಓಕೆ. ಇನ್ನೊಂದು ಏನಕ್ಕೆ ಇದು ಮಾಡಿದ್ದು ಅಂತಂದರೆ ಚೈನಾ ಟಾಯ್ಸ್ ಬಂದ್ಬಿಟ್ಟು ನಮ್ದು ಇದೆಲ್ಲ ಇಂಡಿಯನ್ ಟಾಯ್ಸ್ ಎಲ್ಲ ಹಾಳಾಗೋಯ್ತು. ಹೌದು. ಚನ್ನಪಟ್ಟಣದವರು ಒಮ್ಮೆ ಮಾಡಿದ್ರೆ ನಾವು ಇದನ್ನು ಮಾಡಿದ್ವಿ. ಇದು ಬ್ಲೈಂಡ್ ಮಕ್ಳಿಗೂ ಮುಟ್ಟಿ ನೋಡೋಕ್ಕೆ ಕಲಿಯೋಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ಶೇಪ್ಸಿಂದ ಅವ್ರಿಗೆ ಐಡೆಂಟಿಫೈ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೂಪರ್ ಇಂಟ್ರೆಸ್ಟಿಂಗ್. ಸೊ ಇದೆಲ್ಲ ಹೆಂಗೆ ಸರ್? ಇದು ದೋಸಾ ಮೇಕರ್ ಸರ್. ದೋಸಾ ಮೇಕರ್ ಅಲ್ಲ? ಓಕೆ. ಸೊ ವೆಯ್ಟ್ ಸಾಮಾನ್ಯವಾಗಿ 1.5 ಕಿಲೋ ಬರುತ್ತೆ ಅಲ್ಲ ಇದು? ಎಸ್ ಸರ್. ಓಕೆ. ಸೊ ಇದೆಲ್ಲ ಸರ್ ಇದು ಆಪಮ್ ಮಾಡೋಕ್ಕೆ ದೋಸದ ಬೇರೆ ವೇರಿಯಂಟ್ ಕರೆಕ್ಟಾಗಿ ಆಪಮ್ ಮಾಡೋದು. ಓಕೆ ಓಕೆ. ಇದೆಲ್ಲ ಏನಿದೆ ಪ್ರೈಸು? ಇದು 650 ಅಲ್ಲ? ಓಕೆ. ಇದು ಅಗೇನ್ ಸರ್ ಇದು ಅಷ್ಟೇ ಸರ್. ಇದು ಬಾಂಡ್ಲಿ ಥರ ಮಾಡಿದ್ದೀರಾ ಇದು? ಎಸ್ ಸರ್. ಓಕೆ. ಪ್ರೈಸ್ 750 ಇದೆ. ಸೊ ಅದೆಲ್ಲ ಟಾಯ್ಸ್ ಅಲ್ಲ ಸರ್? ಇದು ಪ್ಲ್ಯಾಂಟರ್ಸ್ ಸರ್. ಓಕೆ ಓಕೆ. ಪ್ಲ್ಯಾಂಟ್ ಇದಕ್ಕಲ್ಲ, ಪ್ಲ್ಯಾಂಟೇಷನ್ಸ್ಗೆ ಆಫೀಸಲ್ಲಿ ಇಟ್ಕೊಳ್ಳೋಕ್ಕೆ, ಡೆಸ್ಕಲ್ಲಿ ಇಟ್ಕೊಳ್ಳೋ ಅಂಥ. ಸೊ ಏನಿದೆ ಕಾಸ್ಟ್ ಇವೆಲ್ಲ? ಸರ್ 100 ಸರ್. 100. ಯಾವುದೇ ಟಾಯ್ಸ್ ಚಿಕ್ಕದು ತೊಗೊಂಡ್ರು 100 ರುಪೀಸ್ ಅದು. ಮೈಸೂರು ಕಡೆ ಟ್ರಿಪ್ ಯಾರಾದರೂ ಹೋಗೋರು ನಿಮ್ಮ ಶಾಪ್ಸಿಗೆ ಬಂದರೆ ಇನ್ನಷ್ಟು ಕಲೆಕ್ಷನ್ ಸಿಗುತ್ತೆ ಅಂತ ಅನ್ಕೋತೀರಾ? ತುಂಬ ಇದೆ. ಥ್ಯಾಂಕ್ ಯು. ಜ್ಯುವೆಲ್ರಿ ಇದೆ. ಓಕೆ, ಮಾಸ್ಕ್ಸ್ ಎಲ್ಲ ಇದೆ. ಥ್ಯಾಂಕ್ ಯು. ಈಗ ಕೆಲವೊಬ್ಬರು ವಿಡಿಯೋ ನೋಡ್ತಿರೋರಿಗೆ ಲೈಕ್ ಆನ್ಲೈನಲ್ಲೇ ನಾವು ಏನಾದರೂ ಬೈ ಮಾಡ್ಬೋದು ಅಂತ ಹೇಳಿದ್ರೆ ನಿಮ್ಮದು ಕೊರಿಯರ್ ಸರ್ವಿಸ್ ಎಲ್ಲ ಇದೆಯಾ? ಇದೆ ಸರ್. ಹೌದಾ? ಮೈಸೂರಲ್ಲಿ ಬೇಕಿದ್ರೆ ನಿಮ್ಮ ಶಾಪ್ಗೂ ಬರ್ಬೋದಲ್ಲ? ಹ್ಞೂ ಸರ್, ಬಂದಿದೆ. ಓಕೆ. ನಿಮ್ಮದು ಅಡ್ರೆಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಮ ಫೋನ್ ನಂಬರ್ ಹೇಳ್ಬೋದಾ? ಹಾಂ ಸರ್, ನಮ್ಮದು ಫೋನ್ ನಂಬರ್ 72044 8094 ಸರ್. ಓಕೆ.